ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿಯ ದಿನಾಂಕ 30ರಂದು ರಾಯಚೂರು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಆಯ್ಕೆ ಮಾಡಲು ನಗರದ ವಾಲ್ಮೀಕಿ ಭವನದಲ್ಲಿ ಸಭೆ ಕರೆಯಲಾಗಿದೆ ಎಂದು ಕಾರ್ಯದರ್ಶಿ ಹುಸೇನಪ್ಪ ನಾಯಕ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಯಚೂರು, ದೇವದುರ್ಗ, ಅರೆಕೇರ, ಲಿಂಗಸ್ಗೂರು, ಮಾನ್ವಿ, ಮಸ್ಕಿ, ಸಿರುವರ ಈಗಾಗಲೇ ಸಿಂಧನೂರು ತಾಲೂಕು ಅಧ್ಯಕ್ಷರನ್ನು ಹಾಗೂ ಸರ್ವ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ತಾಲೂಕಿನಲ್ಲಿರುವಂತಹ ಹಿರಿಯರು, ಮುಖಂಡರು, ಯುವಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಬಹುಸಂಖ್ಯಾತರ ನಾವು ಇದ್ದು ಈ ಸಮಾಜವನ್ನು ಕಾಪಾಡುವ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದೆ ದೇಶದ ಕಾಯುವ ಸೈನಿಕರು ಯಾವುದೇ ತರಹ ಹೋರಾಟ ಮಾಡುತ್ತಾರೆ. ಅದೇ ರೀತಿಯಾಗಿ ನಮ್ಮ ವಾಲ್ಮೀಕಿ ಸಮಾಜವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಸಮಾಜಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲು ಶ್ರಮಿಸಲಾಗುವುದು ಎಂದರು. ಹಾಗೂ ಶಿಕ್ಷಣ ಸಲುವಾಗಿ, ಸಮಾಜ ಒಗ್ಗಟ್ಟಿನ ಸಲುವಾಗಿ ಹಾಗೂ ಸರ್ಕಾರ ಸವಲತ್ತು ಸಲುವಾಗಿ ಇಂತಹ ವ್ಯಕ್ತಿಗಳಿಗೆ ಏಕೆ ಬೆಂಬಲ ಕೊಡಬಾರದು. ದೇಶದ ಸೈನಿಕರು ದೇಶವನ್ನು ಕಾಪಾಡುವ ಸಲುವಾಗಿ ಹೋರಾಟ ಮಾಡುತ್ತಾರೆ. ಆ ಕಾರಣದಿಂದ ಕಲ್ಯಾಣ ಕರ್ನಾಟಕ ಭಾಗದ ಬಹುಸಂಖ್ಯಾತ ನಾವು ಇದ್ದು ಈ ಸಮಾಜವನ್ನು ಕಾಪಾಡಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದೆ ದೇಶದ ಕಾಯುವ ಸೈನಿಕರು ಯಾವ ತರ ಹೋರಾಟ ಮಾಡುತ್ತಾರೆ, ಅದೇ ರೀತಿಯಾಗಿ ನಮ್ಮ ವಾಲ್ಮೀಕಿ ಸಮಾಜವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಸಾಮಾಜಿಕ ಅನ್ಯಾಯವಾದ ಗುರಿ ದೊಡ್ಡ ಕಾರಣ ಯಾವುದೇ ಕಾರಣಕ್ಕೆ ತನ್ನ ಸಮಾಜಕ್ಕೆ ಅನ್ಯಾಯವಾಗಿ ದರ್ಶನ ಮಾಡುವ ವ್ಯಕ್ತಿ ವೆಂಕಟೇಶ್ ನಾಯಕ್ ಅಸ್ಕಾರ್ ಉಳ್ಳಂತೆ ಜಿಲ್ಲಾ ಸಂಘದ ಸದಸ್ಯರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ದುಕೊಂಡು ಇಂತಹ ವ್ಯಕ್ತಿಗಳು ಸಮಾಜಗೊಳಿಸಲು ಆಗುವುದಿಲ್ಲ. ಅಂತಹ ವ್ಯಕ್ತಿಗಳು ಸಮಾಜದ ಆ ಕಾರಣದಿಂದ ನೇರ ದಿಟ್ಟ ಹೆಜ್ಜೆ ಗುರಿಯನ್ನು ಸಾಧಿಸುವ ವ್ಯಕ್ತಿಗೆ ಜಿಲ್ಲಾ ಹಾಗೂ ಪ್ರತಿ ತಾಲೂಕಲ್ಲಿ ಇರುವಂತಹ ಮಾರ್ಗಸೂಚಿಗಳು ಈ ಸಂಘಕ್ಕೆ ಬೆಂಬಲ ಕೊಡಬೇಕೆಂದು ಸಮಸ್ತ ವಾಲ್ಮೀಕಿ ಅನಿಸಿಕೊಳ್ತೇವೆ. ದಿನಾಂಕ 30/12/2021 ವಾಲ್ಮೀಕಿ ಭವನದಲ್ಲಿ ರಚನೆ ಮಾಡಲಾಗಿದೆ.